ಪ್ರಜ್ವಲ್ ರೇವಣ್ಣ ಅವರ ತವರೂರಿನಲ್ಲಿ ಪ್ರತಿಭಟನೆಯ ಕಿಚ್ಚು ಇವತ್ತು ಬೆಳಗ್ನಿಂದಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಹಾಸನ ಸಂಸದರನ್ನ ಬಂಧಿಸುವಂತೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತದೆ. ಹಾಸನದ ಹೇಮಾವತಿ ಸರ್ಕಲ್ನಿಂದ ಬೃಹತ್ ಮೆರವಣಿಗೆ, ಹಾಸನದ ಡಿಸಿ ಕಚೇರಿ ಮುಂದೆ ಪ್ರತಿಭಟನಾ ಸಮಾವೇಶಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಖುಷ್ವಂತ್ ನೀಡ್ತಾ ಹೋಗ್ತಾರೆ. ಖುಷ್ವಂತ್, ಹೇಗೆ ಸಾಗ್ತಾ ಇದೆ ಪ್ರತಿಭಟನೆ? ಸದ್ಯಕ್ಕೆ ಏನು ನಡೀತಾ ಇದೆ ಹಾಸನದಲ್ಲಿ? ಸ್ಮಿತಾ, ಬೆಳಿಗ್ಗೆ ಸುಮಾರು 11:30ಯಿಂದ 12 ಗಂಟೆ ತನಕ ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ವಿವಿಧ 100ಕ್ಕೂ ಹೆಚ್ಚು ಸಂಘಟನೆಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಮಾಡಿದರು. ನಂತರ ಈಗ ಹಾಸನದ ಡಿಸಿ ಕಚೇರಿ ಮುಂಭಾಗ ಇರುವ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಮುಂದೆ ಬೃಹತ್ ಒಂದು ಬಹಿರಂಗ ಸಮಾವೇಶವನ್ನು ಮಾಡಿದರು. ಈ ಸಮಾವೇಶ ಪ್ರಜ್ವಲ್ ರೇವಣ್ಣ ವಿರುದ್ಧದ ಸಮಾವೇಶ ಆಗಿತ್ತು. ಈಗೇನು ನಾನು ತೋರಿಸ್ತಿದ್ದೀನಿ, ಇದು ಸಮಾವೇಶದ ಒಂದು ಜಾಗ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಬೆಳಿಗ್ಗೆಯಿಂದ ಇಲ್ಲಿಗೆ ತನಕ ವಿವಿಧ ಸಾಮಾಜಿಕ ಹೋರಾಟಗಾರರು, ಹಿರೇಮಠ ಇರ್ಬೋದು, ಸ್ಟಾಲಿನ್ ಇರ್ಬೋದು, ಹೀಗೆ ಮಹಿಳಾ ಹೋರಾಟಗಾರ್ತಿಯರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ವಿರುದ್ಧ ಒಂದು ಸಮಾವೇಶ, ಒಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದ್ರು. ಜೊತೆಗೆ ಸರ್ಕಾರಕ್ಕೆ ಒಂದು ಕಟುವಾದ ಸಂದೇಶವನ್ನು ಕೊಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ಗೆ ಶಿಕ್ಷೆ ಕಡಿಮೆ ಆಗದೆ ಇರಬಾರ್ದು, ಇದು ಸರ್ಕಾರದ ಜವಾಬ್ದಾರಿ. ಜೊತೆಗೆ ಈಗಾಗಲೇ ಹಾಸನದಿಂದ ಈಗ ಡಿಸಿ ಕಚೇರಿವರೆಗೆ ಏನಿದ್ದಾರೆ, ಡಿಸಿ ಕಚೇರಿಗೆ ಮನವಿಯನ್ನು ಕೊಡಲಿಕ್ಕೆ ಅವರು ಇಲ್ಲಿಂದ ತೆರಳ್ತಾ ಇರೋದನ್ನು ಕೂಡ ನೋಡ್ಬೋದಾಗಿದೆ. ಬೆಳಿಗ್ಗೆಯಿಂದ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಹಾಸನ ಡಿಸಿ ಕಚೇರಿಗೆ ಪ್ರತಿಭಟನೆಯನ್ನು ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಈಗ ಅವರನ್ನು ನಾವು ಮಾತನಾಡಿಸ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡೋಣ. ಮೇಡಮ್, ಹೇಳಿ, ಬೆಳಿಗ್ಗೆಯಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಏನು ಹೇಳ್ತೀರಾ? ಈಗ ಮನವಿ ಜಿಲ್ಲಾಧಿಕಾರಿಗಳು ಕೂಡ ಮನವಿ ತಗೊಳ್ಳಕ್ಕೆ ಬಂದಿಲ್ಲ. ಈ ರಾಜ್ಯ ಸರ್ಕಾರದ ನೆಗ್ಲೆಕ್ಟ್ ಎಷ್ಟಿದೆ ಅಂತ ಗೊತ್ತಿದೆ. ಅಟ್ಲೀಸ್ಟ್ ಇಷ್ಟು ಸಾವಿರಾರು ಜನ, ಸಾವಿರಾರು ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಮನವಿ ಪತ್ರ ಆದ್ರೂ ತಗೋಬೇಕಾ ಬೇಡವಾ? ಓಕೆ, ನೋಡ್ಬೋದು ಈ ರೀತಿಯಾಗಿ ಸ್ಮಿತಾ ಈಗಾಗಲೇ ಅಂತಿಮವಾಗಿ ಹೋರಾಟದ ಅಂತಿಮ ಭಾಗಕ್ಕೆ, ಇವತ್ತಿನ ಹೋರಾಟದ ಅಂತಿಮ ಭಾಗಕ್ಕೆ ತಲುಪಿರೋರು ಡಿಸಿ ಕಚೇರಿಗೆ ಮನವಿಯನ್ನು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ. ಜೊತೆಗೆ ಜನಪ್ರತಿನಿಧಿಯಾಗಿ ಎಲ್ಲರನ್ನ ಕಾಯಬೇಕಾದಂಥವರು ಈ ರೀತಿ ಮಾಡಿರುವಂಥದ್ದು ಎಷ್ಟು ಸರಿ, ಮತ್ತು ಇವರು ಕಾನೂನು ಕುಣಿಕೆಯಿಂದ ಅವರ ಅಧಿಕಾರ ಪ್ರಭಾವವನ್ನು ಬಳಸಿ ಆಚೆ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಬಗ್ಗೆ ಸರ್ಕಾರ ಎಚ್ಚರವನ್ನು ವಹಿಸಬೇಕು. ಜೊತೆಗೆ SIT ಕೂಡ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ಕೇಸ್ಗಳನ್ನು ದಾಖಲಿಸಬೇಕು ಅನ್ನೋದು ಈ ಹೋರಾಟದ ಒಟ್ಟಾರೆಯಾಗಿ ಬೇಡಿಕೆ ಆಯಿತು. ಜೊತೆಗೆ ಈ ಹೋರಾಟಗಾರರು ಈ ಬೇಡಿಕೆಗಳ ಜೊತೆಗೆ ಈ ವಿಡಿಯೋವನ್ನು ಯಾರು ಹೆಚ್ಚೆಚ್ಚು ವೈರಲ್ ಮಾಡಿದ್ರು ಅವರನ್ನು ಕೂಡ ಬಂಧಿಸುವಂಥ ಕೆಲಸ ಆಗಬೇಕು, ಅಂತಿಮವಾಗಿ ನ್ಯಾಯ ಸಿಗಬೇಕು ಅನ್ನುವಂಥ ಮಾತುಗಳನ್ನು ಈ ಹೋರಾಟದಲ್ಲಿ ಬೇಡಿಕೆಗಳಲ್ಲಿ ಸಲ್ಲಿಸಿದ್ರು ಅಂತ ಹೇಳ್ಬೋದಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ. ಒಂದು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.